ಬಂದೆ ಬಂದೆ, ಒಂದು ನಿಮಿಷ ಬಂದೆ ಇರಿಯಪ್ಪ. ಪ್ರಕಾಶ, ಎಲ್ಲ ಸರಿ ನಡೀತಿದ್ಯಾ? ನಡೀತಾ ಇದೆ ಮಾವ. ತುಂಬಾ ಹೊತ್ತಿಂದ ಕಾಣ್ತಾ ಇರ್ಲಿಲ್ಲ, ಎಲ್ಲೋಗಿದ್ರಿ ಮಾವ? ಆ ವಿಷಯ ಬಿಡು, ಅದು ಆಮೇಲೆ ಹೇಳ್ತೀನಿ ಬಿಡು ನಿಂಗೆ. ಸಾಹೇಬ್ರು ಕಾಣ್ತಾ ಇಲ್ಲ ಅಂತ ಎಲ್ಲರೂ ಹುಡುಕ್ತಾ ಇದ್ದಾರೆ. ಎಲ್ಲೋದ್ರು ಸಾಹೇಬ್ರು? ಮುಹೂರ್ತ ಹತ್ರ ಬರ್ತಾ ಇದ್ದ ಹಾಗೆ ಯಾಕೋ ಏನೇನೋ ನಡೀತಾ ಇದೆ. ಹಾಗೆಲ್ಲ ಏನು ಇಲ್ಲ ಕಣೋ, ಗಡಿ ಬಿಡಿಲಿ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ. ಸಾಹೇಬ್ರನ್ನ ಈಗ ತಾನೇ ನಾನೇ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಹೊಸ ಬಟ್ಟೆ ಹಾಕೊಂಡು ಫಳ ಫಳ ಅಂತ ಹೊಳಿತಾ ಇದ್ದಾರೆ. ನೋಡಪ್ಪ, ಇನ್ನೇನು ಧಾರೆ ಶುರು ಆಗುತ್ತೆ. ನಾನು ಧಾರೆ ಮಂಟಪದಲ್ಲೇ ಇರಬೇಕು. ಎಲ್ಲ ವ್ಯವಸ್ಥೆನೂ ನೀನೇ ನೋಡ್ಕೋಬೇಕು, ಆಯ್ತಾ? ನಾನಿದ್ದೀನಲ್ಲ ಮಾವ. ಮೇಘ್ನಾ ಕುತ್ತಿಗೆಗೆ ಸಾಹೇಬ್ರು ತಾಳಿ ಬಿಗಿಯವರೆಗೂ ಎಲ್ಲ ನಂದೇ ಜವಾಬ್ದಾರಿ. ಯಾರು ಏನೇ ಕೇಳಿದ್ರು ಅಲ್ಲಿ ನಾನು ಹಾಜರು. ಯಾರಿಗೂ ಏನು ಕೊರತೆ ಬರದೇ ಇರೋ ರೀತಿ ನಾನು ನೋಡ್ಕೋತೀನಿ ಮಾವ. ಹೆಣ್ಣಿನ ಕಡೆಯವ್ರು ಎಷ್ಟು ಚೆನ್ನಾಗಿ ಭಾವನಿಸಿದ್ರು, ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂಡ್ರು ಅಂತ ಹತ್ತಳ್ಳಿಯಲ್ಲಿ ಮಾಜಿ ಪೋಸ್ಟ್ಮ್ಯಾನ್ ನರಸಿಂಹಮೂರ್ತಿ ಅವ್ರನ್ನ ಕೊಂಡಾಡ್ಬೇಕು. ಹಾಗೆ ಮ್ಯಾನೇಜ್ ಮಾಡ್ತೀನಿ, ನೋಡ್ತಾ ಇರಿ. ನೀನು ಹೀಗೆ ಹೇಳ್ತಾ ಇದ್ರೆ ನನಗೆ ಈಗಲೇ ಎಲ್ಲರೂ ಹೊಗಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಕಣ. ಎಲ್ಲ ಚೆನ್ನಾಗಾಗುತ್ತೆ ತಾನೆ? ನೀನೆಲ್ಲ ಚೆನ್ನಾಗಿ ನಿಭಾಯಿಸ್ತೀಯ ತಾನೆ? ಏನೂ ಆಗಲ್ಲ. ನಾನಿದ್ದೀನಲ್ಲ. ನಾನು ಗಂಡಿನ ಕಡೆಯೋಳೆ ಆಗಿರ್ಬೋದು, ಆದ್ರೆ ಪಾಪ ನಿಮ್ ಕಡೆ ನೋಡ್ಕೊಳಕ್ ಜನ ಕಡಿಮೆ ಇದ್ದಾರಲ್ವಾ, ಅದಕ್ಕೆ ನಾನು ನಿಮ್ ಕಡೆ ಸೇರ್ಕೋತಾ ಇದ್ದೀನಿ. ನೀವ್ ಏನು ಯೋಚನೆ ಮಾಡಬೇಡಿ. ನೋಡಿ, ಮುಹೂರ್ತಕ್ಕೆ ಏನ್ ಬೇಕೋ ಅದೆಲ್ಲ ಸಿದ್ಧ ಮಾಡ್ಕೊಳ್ಳಿ. ಮದುವೆ ಸುಗಮವಾಗಿ ಆಗತ್ತೆ. ಆಯ್ತಮ್ಮ, ಒಳ್ಳೇದೇ ಆಯ್ತು. ನಮ್ಮ ಪ್ರಕಾಶನ್ ಜೊತೆಗೆ ನೀವು ಇರ್ತೀರಾ ಅಂದ್ರೆ ನನಗೀಗ ಧೈರ್ಯ ಬಂತು. ಹೋಗಿ ಹೋಗಿ, ಮುಹೂರ್ತಕ್ಕೆ ಏನ್ ಬೇಕೋ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಸರಿಯಮ್ಮ. ನಾನು ಹೇಗೆ ಇಲ್ಲಿಗೆ ಬಂದೆ? ಇನ್ನೊಂಥರ ನಿದ್ದೆನೆ ಸರಿಗಾಗಿಲ್ಲ ಅನ್ನಿಸ್ತಿದೆ. ಯಾಕೋ ಮೈಯೆಲ್ಲ ಭಾರ, ಮೈಯೊಳಗಡೆ ಏನೋ ಸೇರ್ಕೊಂಡಿರೋ ಹಾಗೆ. ಏನಾಗಿದೆ? ಇದ್ದಕ್ಕಿದ್ದಾಗೆ ಎದ್ದು ಹೋಗ್ಬಿಡ್ತೀಯ. ಎಲ್ಲಿಗೆ? ಮಧ್ಯರಾತ್ರಿ ಮಶಾನದಲ್ಲಿ ಹೋಗಿ ಕೂತಿರ್ತೀಯ. ಒಂದ್ ನಿಮಿಷ ಏನಣ್ಣ ನೀನು ಇಂಥ ಕೆಲಸ ಮಾಡ್ಬಿಟ್ಟೆ? ಅತ್ತಿಗೆನೆ ಮೊದಲು ಅಕ್ಷತೆ ಕಾಳು ಹಾಕಿರೋದ್ರಿಂದ ಜೀವನ ಪರ್ಯಂತ ನೀನು ಅತ್ತಿಗೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇದೇ ನಿಯಮ. ಎಲ್ಲ ಚಪ್ಪಾಳೆ ತಟ್ರಪ್ಪ. ಮಧುರ, ಎಲ್ಲ
ನಾನವ್ರ ಮುಖದಲ್ಲಿ ಒಂಥರ ಭಯ ನೋಡಿದೆ. ನೀನ್ ನೋಡ್ದ್ಯಾ? ಹಾಗೇನು ಇಲ್ಲ ಕಣೆ ಅಕ್ಕ. ಭಾವ ಫಸ್ಟ್ ಟೈಮ್ ಮದ್ವೆ ಆಗ್ತಿದಾರಲ್ಲ ಅದಕ್ಕೆ. ತಮಾಷೆನಾ? ಇಲ್ಲ ಕಣೆ ಅಕ್ಕ, ಗಂಡಸರಿಗೆ ಮದ್ವೆ ಸಮಯದಲ್ಲಿ ಹೆಂಗಸರಿಗಿಂತ ಜಾಸ್ತಿ ಭಯ ಇರುತ್ತಂತೆ. ಯಾಕೆ ಹೇಳು? ಯಾಕೆ? ಗಂಡಸರಿಗೆ ಮದ್ವೆಗೆ ಮುಂಚೆ ಹಾರಾಟ ತೂರಾಟಗಳು ಜಾಸ್ತಿ ಇರುತ್ತಂತೆ. ಮದ್ವೆ ಆದ್ಮೇಲೆ ಹೆಂಡತಿ ಸೆರಗಲ್ಲಿ ಕಟ್ಟಾಕ್ಬಿಡ್ತಾಳೆ ಅದಕ್ಕೆ. ನಾನೇನು ಅವ್ರನ್ನ ಕಟ್ಟಾಕಲ್ಲ. ನೀನ್ ಕಟ್ಟಾಕಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಭಾವ ಮಧುರ, ಆಹಾ ಭಾವನ್ ಬಗ್ಗೆ ಚೂರ್ ತಮಾಷೆ ಮಾಡಿದ್ರು ಸಾಕು, ಕೋಪ ಮಾತ್ರ ಮೂಗಿನ ತುದಿ ಮೇಲೆ ಇರುತ್ತೆ. ಯಾಕ ನೀನ್ ಒಂದ್ ಅಬ್ಸರ್ವ್ ಮಾಡಿದ್ಯಾ? ನೀನ್ ಫಸ್ಟ್ ಅಕ್ಷತೆ ಕಾಳು ಹಾಕಿದ್ಯಲ್ಲ, ಆಗ ಭಾವನ್ ಮುಖ ನೋಡ್ಬೇಕಿತ್ತು. ಹೆಂಗಿತ್ತು ಗೊತ್ತಾ? ಮಧುರ, ನಾನ್ ನೋಡಕ್ಕೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ? ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತೇನೆ? ಬರೀ ಮದ್ವೆಲ್ ಮಾತ್ರ ಯಾಕೆ ಹೆಣ್ಣಿಗೆ ಇಷ್ಟೊಂದು ಸಿಂಗಾರ ಮಾಡ್ಬೇಕು? ಯಾವಾಗ್ಲೂ ಹೆಣ್ಣು ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಮದ್ವೆ ವೇಷದಲ್ಲಿ ಹೆಣ್ಣನ್ನು ನೋಡೋದಕ್ಕೆ ಗಂಡ ಆಗೋನ್ಗೆ ಹಿತ. ನೀನು ನೋಡ್ತಾ ಇದ್ರೆ ಭಾವ ಖಂಡಿತವಾಗ್ಲೂ ಕಳೆದು ಹೋಗ್ತಾರೆ. ಅಷ್ಟು ಚೆನ್ನಾಗಿದ್ಯಾ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ನಗ್ನಗ್ತಾ, ಮನ್ಸಲ್ಲಿ ಯಾವ ಆತಂಕನೂ ಇಲ್ಲದೆ. ನೋಡಿದ ತಕ್ಷಣ ನೋಡೋರ್ ಮನ್ಸಲ್ಲಿ ಒಂದು ಚಿಲ್ಮೆ ಚಿಮ್ಮೋ ಹಾಗೆ. ಏನಕ್ಕೆ ನೀವು ಹಿಂಗ ಮಾಡೋದು? ಅಣ್ಣ ಫ್ಲಾಟ್ ಆಗೋಗಿದ್ದಾನೆ, ಇನ್ನೂ ಸುಧಾರಿಸ್ಕೊಂಡೇ ಇಲ್ಲ. ಈ ವಿಷಯ ಏನಾರು ಆಚೆ ಗೊತ್ತಾದರೆ ಸಾಹೇಬ್ರ ಹೆಂಡತಿ ಮೇಲೆ ಗಾಳಿ ಬರುತ್ತೆ ಅಂತ ಜನ ಊರಲ್ಲೆಲ್ಲ ಮಾತಾಡ್ತಾರೆ. ದಯವಿಟ್ಟು ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನಾನೇನ್ ಮಾಡ್ದೆ? ಪಾಪ, ನೀವು ಏನ್ ಮಾಡಿದೀರಾ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಅಕ್ಕ ಏನ್ ಮಾಡಿದ್ಲು? ನಾನೇನಾದ್ರೂ ಮಾಡಿದ್ನಾ? ಏನು ಮಾಡಿಲ್ಲ ಅಲ್ವಾ? ಅಣ್ಣ ಕ್ಲೀನ್ ಬೋಲ್ಡ್ ಔಟಿದೆ ನನಗೆ. ಆದ್ರೂ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಅಂತೂ ಆಗಿದೆ. ಬದಲಾವಣೆನಾ? ಅಕ್ಕ ಮೊದ್ಲಿಗಿಂತ ಚೆನ್ನಾಗೇ ಇದ್ದಾಳಲ್ಲ. ಬದಲಾವಣೆ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಅರ್ಥನಾ? ಸಮಥಿಂಗ್ ಸ್ಪೆಷಲ್ ಅಪ್ಪ, ಆದ್ರೆ ಅದೇ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದ್ ಸರಿ, ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರ ಹತ್ರ ಏನ್ ಕೆಲಸ? ಹೆಣ್ಣಿನ ಕಡೆಯವ್ರು ಯಾರಿದ್ದಾರೆ ಇಲ್ಲಿ? ಓ ಮಧುರನಾ? ಹೋಗ್ರಿ, ಏನ್ರಿ ಮಾಡ್ತಿದ್ದೀರಾ? ಗಂಡಿನ ಕಡೆಯವ್ರ ಹತ್ರ ಏನ್ರಿ ಕೆಲಸ ನಿಮ್ಗೆ? ಹೋಗ್ರಿ. ನಾನು ಹೆಣ್ಣಿನ ಕಡೆಯವಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವು ಗಂಡಿನ ಕಡೆಯವರೇ ಆಗ್ತೀರಾ. ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ.